ನಮಸ್ಕಾರ. ಹಲವು ಅಧ್ಯಾಯಗಳಾಗಿ ವಿಂಗಡಿಸಬಹುದಾದ ಕನ್ನಡ ಭಾಷೆಯ ಚರಿತ್ರೆಯನ್ನು ಪ್ರಶ್ನೆ ಪತ್ರಿಕೆ ದೃಷ್ಟಿಯಿಂದ ನಾನು ಒಂದಷ್ಟು ವಿಭಾಗಗಳಾಗಿ ವಿಂಗಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಧರಿಸಿರುವ ಪುಸ್ತಕ ಸಾಶಿ ಮರಳಯ್ಯ ಅವರು ಬರೆದಿರುವ ಕನ್ನಡ ಭಾಷೆಯ ಚರಿತ್ರೆ ಅಂತ. ಇದು ರತ್ನ ಪರೀಕ್ಷೆಗೆ ಅಂತ ಅವ್ರು ಬರೆದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ನಡೆಸುವ ಕನ್ನಡ ರತ್ನ ಅನ್ನುವ ಪರೀಕ್ಷೆಗಾಗಿ ನಾನು ಬರೆದ ಪುಸ್ತಕ ಅಂತ. ಆದರೆ ಇದನ್ನು IAS ಪರೀಕ್ಷೆ ಕಟ್ಟಿದ ವಿದ್ಯಾರ್ಥಿಗಳು ನನಗೆ ತಂದು ಕೊಟ್ಟರು, ಇದು ನಮಗೂ ಆಗುತ್ತೆ ಅಂತ ಅವ್ರು ಹೇಳಿದರು. ಇದನ್ನು ನಾನು ಅವ್ರಿಗೆ ಪಾಠ ಮಾಡಿದ ನೆನಪಿದೆ. ಆದರೆ ಈಗ ನಾನು ಗಮನಿಸಿದ ಮಟ್ಟಿಗೆ ಒಟ್ಟು 8 ಪರೀಕ್ಷೆಗಳು, IAS KAS ಅಲ್ಲದಲೇ ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಮತ್ತು ನೀಟು UGC ಮತ್ತು FDA ಮತ್ತು ಏನಾದ್ರು ಒಂದು ಮರೆತನೋ ಏನೋ ಎಲ್ಲಕ್ಕೂ ಕೂಡ ಈ ಸಬ್ಜೆಕ್ಟ್ ಇದೆ. ಹಾಗಾಗಿ ನಾನು ಇದನ್ನು IAS ಪಾಠ ಮಾಡಿದ್ದು ಮತ್ತು ಪ್ರಶ್ನೆಗಳು ನೆನಪಿವೆ. ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಪ್ರಶ್ನೆ ಕೇಳೋ ರೀತಿಯೇ ಬೇರೆ, ಇದು CET ರೀತಿಲಿ. ಹಾಗಾಗಿ ಇದನ್ನು ನಾನು ಹೇಳುವುದನ್ನು ಯಾವ ಪರೀಕ್ಷೆಗೆ ಬೇಕಾದ್ರೂ ಅನ್ವಯಿಸ್ಕೊಳ್ಬಹುದು ಮತ್ತು ಅವರ ಪ್ರಶ್ನೆ ಪತ್ರಿಕೆಯ ವಿನ್ಯಾಸಕ್ಕೆ ತಕ್ಕಂತೆ ಅದನ್ನು ಬದಲಾಯಿಸ್ಕೊಳ್ಬಹುದು ಅಂತ ನಾನು ಅಂದ್ಕೊಳ್ತೀನಿ. ಸಹಾಯಕ ಪ್ರಾಧ್ಯಾಪಕ ಹುದ್ದೆಯ ಸಿಲೆಬಸ್ ತುಂಬ ಜಾಸ್ತಿ ಇದೆ, 3 ಪುಟಗಳಷ್ಟಿದೆ. ಅದರಲ್ಲಿ ಕೆಲವು ವ್ಯಾಕರಣ ಆಗಿಬಿಟ್ಟಿದೆ ಮತ್ತು ಸಸೂರ್ ಚಿಂತನೆ, ಚೋಮ್ಸ್ಕಿ ಚಿಂತನೆ ಅನ್ನೋದನ್ನು ಮೇಯ್ನ್ ಹೆಡ್ಡಿಂಗಾಗಿ ಅಲ್ಲಿ ಬಳಸಿದ್ದಾರೆ. ಬಟ್ ಮೇಯ್ನ್ ಹೆಡ್ಡಿಂಗಿಗೆ ಅವರು ಉತ್ತರ ಕೊಡಬೇಕಾದ ಅವಶ್ಯಕತೆ ಅಲ್ಲಿಲ್ಲ. ಹಾಗಾಗಿ ಈಗಾಗಲೇ ಆಗೋಗಿರುವಂತಹ ವ್ಯಾಕರಣದ ಭಾಗಗಳನ್ನು ಬಿಟ್ಟು ಭಾಷಾ ವಿಜ್ಞಾನವನ್ನು ಮತ್ತೆ ಎತ್ಕೊಂಡು ಇದನ್ನು ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಂದು 4 ಭಾಗಗಳನ್ನು ಮಾಡಬಹುದು ಅಂದ್ಕೊಂಡು ಇದನ್ನು ಆಧರಿಸಿ ನಾನು ಕೆಲವು ಮಾತುಗಳನ್ನು ಓದ್ತೇನೆ. ಇಲ್ಲಿ ನಾನೀಗ ಹೇಳುವಂಥ ವಿಷಯದಲ್ಲಿ ಭಾಷೆ ಎಂದರೇನು, ಭಾಷೆಯ ಸ್ವರೂಪ ಮತ್ತು ಸಾಮರ್ಥ್ಯ, ಭಾಷಾ ವರ್ಗೀಕರಣ, ಇವು 3 ಕೂಡ ಬರ್ತಾ ಇವೆ. ಭಾಷೆ ಎಂದರೇನು ಅಂತ ಯಾರಾದರೂ ಕೇಳಬಹುದಾದ ಸಾಮಾನ್ಯವಾದ ಪ್ರಶ್ನೆ. ಭಾಷೆಯ ಬಗೆಗೆ ಮಾತನಾಡುವುದೆಂದರೆ ಮರದ ಒಲೆಯಲ್ಲಿ ಅಡುಗೆ ಮಾಡಿದಂತೆ. ಹೇಳಿಕೆಗಳಂತೂ ಭಾಳ ಸೊಗಸಾಗಿದೆ ಎನ್ನುತ್ತಾನೆ ಅವ್ರಿಗೂ ಭಾಷಾ ವಿಜ್ಞಾನಿ. ಅಲ್ಲ, ಅಡುಗೆ ಮಾಡೋದಕ್ಕೆ ಸೌದೆ ಉರಿಸ್ತಾರೆ ಗೊತ್ತು, ಒಲೆನ ಮಣ್ಣಿಂದ ಕಟ್ಟಿರ್ತಾರೆ, ಸೌದೆ ಒಲೆನ. ಇಲ್ಲಿ ಬೆಂಕಿ ಉರಿಯುತ್ತೆ, ಮರದ ಒಲೆ ಆದರೆ ನಮ್ಮ ಒಲೆನೇ ಹತ್ಕೊಂಡು ಉರಿಯಲ್ವೇ, ಹಾಗೆ ಅಷ್ಟು ಕಷ್ಟ ಅಂತ, ಅಷ್ಟು ಅಪಾಯಕಾರಿ ಅಂತನವನು. ಅದರರ್ಥ ಭಾಷೆಯ ಉಗಮವನ್ನು ತಿಳಿಯುವ ಪ್ರಯತ್ನಗಳು ಎಷ್ಟೇ ಪ್ರಮಾಣದಲ್ಲಿದ್ದರೂ ಅವುಗಳಿಂದ ಪೂರ್ಣ ಯಶಸ್ಸು ಪ್ರಾಪ್ತವಾಗಿಲ್ಲ. ಅಡುಗೆ ಮಾಡೋದಕ್ಕೆ ಮುಂಚೆನೇ ಒಲೆ ಉರಿದು ಮುಗಿದು ಹೋಗ್ಬಿಡುತ್ತೆ ಅಂತ. ಅವು ಭಾಷೆಯ ನಿಜದ ನೆಲೆಯನ್ನು ಭೇದಿಸಲಾಗಿಲ್ಲ ಎಂದು. ಭಾಷೆಯ ಹುಟ್ಟನ್ನು ತಿಳಿಯಲು ಮಾಡಿರುವ ಎಲ್ಲ ಪ್ರಯತ್ನಗಳು ನಿಷ್ಫಲ ಎಂದಿದ್ದಾನೆ ಸಪೀರ್. ಸಾಮಾನ್ಯವಾಗಿ ಅಂಡರ್ಲೈನ್ ಮಾಡಿ ಹೆಸರುಗಳನ್ನು ಗುರುತಿಸಲಾಗ್ತದೆ. ಮೊದಲನೇದು ಹೆಸರು ಹೇಳಿಲ್ಲ, ಯಾರೋ ಒಬ್ಬ ಭಾಷಾ ವಿಜ್ಞಾನಿ ಅಂತ ಹೇಳಿದ್ದಾರೆ. 2ನೇದು ಇದೆಯಲ್ಲ, ಭಾಷೆಯ ಹುಟ್ಟನ್ನು ತಿಳಿಯಲು ಮಾಡಿರುವ ಎಲ್ಲ ಪ್ರಯತ್ನಗಳು ನಿಷ್ಫಲ ಅಂತಲೇ ಸಪೀರ್ ಅಂತೇಳಿ ಹೆಸರು. ಭಗವಂತ ಹೇಗೋ ಭಾಷೆಯ ಮೂಲ ಹಾಗೆ ಅಂತ. ಈಗ ಭಗವಂತನ ಮೂಲವನ್ನು ತಿಳಿಯೋದಕ್ಕೆ ನಾವು ಸಾಧಿಸ್ತೀವಿ. ಎಷ್ಟೊಂದು ಧರ್ಮಗಳು ಹುಟ್ಟಿವೆ, ಜಗಳ ಕಾಯ್ದುಬಿಟ್ಟು ಬೇರೆ ಏನು ಮಾಡೋದಕ್ಕಾಗಲಿಲ್ಲ ಬಗ್ಗೆ. ಅದೊಂದು ಚಿದಂಬರ ರಹಸ್ಯ. ಆದರೂ ಅದರ ಬಗೆಗೆ ನಿರಂತರ ಶೋಧನೆ, ಚಿಂತನೆಗಳು ನಡೆದಿವೆ, ನಡೆಯುತ್ತಲೇ ಇವೆ. ಅವುಗಳ ಫಲವಾಗಿ ಭಾಷೆಯ ಬಾಹ್ಯ ರೂಪವನ್ನು, ಅಂತರಂಗ ಅರ್ಥ ಆಗೋದೇ ಇಲ್ಲ, ಬಾಹ್ಯ ರೂಪವನ್ನು ಅರಿಯಲು ಸಾಧ್ಯವಾಗಿದೆ. ಅದರ ಆಂತರ್ಯ ಇನ್ನೂ ನಿಗೂಢವಾಗಿದೆ. ಇದರ ಜೊತೆಗೆ ಲಿಪಿ ಅಂತಲೂ ಸೇರಿಸ್ಕೊಂಡ್ಬಿಟ್ರೆ ನಾವು ಇನ್ನೊಂಚೂರು ಪಕ್ಕಕ್ಕೆ ಹೋಗಿ ಅಂತರಂಗ ಬಹಿರಂಗ ಆಯಿತು, ಇನ್ನೂ ತೊಡಕಾಗ್ಬಿಡುತ್ತೆ ನಾವು ಆಡುವ ಮಾತುಗಳು. ಮೂಲತಃ ಭಾಷೆ ಎನ್ನುವುದು ಒಂದು ಶಬ್ದ ವ್ಯಾಪಾರ, ಬಿಸ್ನೆಸ್ ಅಷ್ಟೇ, ವ್ಯಾಪಾರ, ವ್ಯವಹಾರ. ಧ್ವನಿ ಸಂಕೇತಗಳ ಮೊತ್ತ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಧ್ವನಿ ಸಂಕೇತಗಳು ಅಂತ ಹೇಳ್ತೀವಿ, ವೋಕಲ್ ಸಿಂಬಲ್ಸ್ ಅಂಥೇಳಿ. ವಕ್ತೃವಿನ ಭಾವನೆಗಳು. ವಕ್ತೃ ಅಂದರೆ ಆ ಮಾತನಾಡುವವನು. ಶ್ರೋತೃವಿನ ಭಾವಕಲ್ಪವನ್ನು ತಲುಪಿ. ಶ್ರೋತೃ ಅಂತಂದರೆ ಕೇಳಿಸ್ಕೊಳ್ಳುವವನು. ಒಬ್ಬ ಮಾತಾಡ್ತಿರ್ಬೇಕು, ಇನ್ನೊಬ್ಬ ಕೇಳ್ತಿರ್ಬೇಕು. ಹಾಗೆ ತಾನೇ ಈಗ ನಾನು ಮಾತಾಡ್ತಿದ್ದೀನಿ, ನೀವು ಕೇಳ್ತಿದ್ದೀರಾ. ಹಾಗೆ ವಕ್ತೃವಿನ ಭಾವನೆಗಳು ಶ್ರೋತೃವಿನ ಭಾವಕಲ್ಪವನ್ನು ತಲುಪಿ ಅಲ್ಲಿ ಗ್ರಹಣದ ಮೂಲಕ, ಬರೀ ಕಿವಿಗೆ ಬಿದ್ದರೂ ಸಾಲದು, ಮೆದುಳಿರಬೇಕು ಅದನ್ನು ಗ್ರಹಿಸೋದಕ್ಕೆ, ಆಲೋಚನೆಯ ಅಲೆಗಳನ್ನು ಎಬ್ಬಿಸುವ ಸಮರ್ಥ ಸಂವಹನ ಸಾಧನ. ಇದನ್ನು ಕಮ್ಯುನಿಕೇಟಿವ್ ಮೀಡಿಯಾ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರೀತಾರಂತೆ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಇಷ್ಟು ಉದ್ದ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ದೈನಂದಿನ ವ್ಯವಹರಣೆಯ ಶ್ರೇಷ್ಠ ಅಭಿವ್ಯಕ್ತಿ ಮಾಧ್ಯಮ, ಮೀಡಿಯಾ ಆಫ್ ಎಕ್ಸ್ಪ್ರೆಷನ್ ಅಂತ. ಅನುಭವಗಳ ಅಭಿವ್ಯಕ್ತಿ ರೂಪವೂ ಹೌದು. ರಚನೆಗಿಳಿದರೆ ಅಂದರೆ ಬರೆಯೋಕ್ಕೆ ಶುರು ಮಾಡಿದ್ರೆ ಅಮೂರ್ತ ಭಾವಗಳ ಮೂರ್ತ ಸ್ವರೂಪವೂ ಹೌದು. ಆಗ ಅದಕ್ಕೊಂದು ರೂಪ ಬಂದ್ಬಿಡುತ್ತೆ. ಈಗ ನಾನು ಮಾತಾಡಿದ ಗಾಳಿಲಿ ಹೋಗ್ಬಿಡುತ್ತೆ. ಅದೊಂದು ವಿಡಿಯೋ ಆಗಿಬಿಟ್ರೆ
ಅದಕ್ಕೊಂದು ರೂಪ ಬರುತ್ತೆ. ವಿಡಿಯೋ ಅಂತಂದರೆ ಏನದು, ಶಬ್ದಗಳನ್ನು ನಾವು ಧ್ವನಿ ತರಂಗಗಳಿಗೆ ಹಿಡಿದಿಡ್ತಾ ಇದ್ದೀವಿ. ಅದೇ ಹಾಳೆ ಆದರೆ ಅದನ್ನು ಲಿಪಿನಲ್ಲಿ ಹಿಡಿದಿಡ್ತೀವಿ. ಈಗ ಬೋರ್ಡ್ ಮೇಲೆ ಬರೆದಿರೋದು ಕೂಡ ಲಿಪಿನೇ. ಇದಿಷ್ಟನ್ನು ಮೂಲತಃ ತಿಳ್ಕೊಳ್ಬಹುದು ಅಂತ ಇದನ್ನು ಮತ್ತೆ ಮತ್ತೆ ಕೇಳುವ ಮೂಲಕ ಮನನ ಮಾಡ್ಕೊಳ್ಬಹುದು. ಮನನ ಮಾಡಿಕೊಂಡಷ್ಟು ನೀವು ಅಗಿಬೇಕು ಅಗಿರಿ ಅಂತ ನಾನು ಗುದ್ಲಿ ಕೊಟ್ಟಿದ್ದೀನಿ, ಆಗದಷ್ಟು ನಿಮಗೆ ಇದು ಸಿಗ್ತದೆ. ಎರಡನೇ ವಿಷಯಕ್ಕೆ ಬರ್ತಾ ಇದ್ದೀವಿ. ಶಾಬ್ದಿಕ ಪ್ರವೃತ್ತಿ ಇದೆಯಲ್ಲ, ಶಾಬ್ದಿಕ ಪ್ರವೃತ್ತಿ, ಬಾಯಿಂದ ಶಬ್ದ ಮಾಡುವ ಪ್ರವೃತ್ತಿ ಇದೆಯಲ್ಲ, ಇದೆ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಕರಿತಾ ಇದ್ದಾರೆ ಇಲ್ಲಿ. ಸಂವಹನ ಶಾಬ್ದಿಕ ಪ್ರವೃತ್ತಿ ಸಂವಹನ ಅದು ಒಂದು ಪದ ಎಲ್ಲ ಪ್ರಾಣಿಗಳಲ್ಲಿಯೂ ಇದೆ. ನೋವು ನಲಿವುಗಳಿಗೆ, ಹಸಿವು ಕಸುವುಗಳಿಗೆ, ಕಸುವು ಅಂದರೆ ಶಕ್ತಿ ಅಂತ ಪ್ರಾಸವರ್ಲಿಯನ್ನು ಬರಿತಾ ಇದ್ದಾರೆ, ಅವು ಪ್ರತಿಕ್ರಿಯಿಸುತ್ತವೆ, ತಕ್ಕಂತೆ ಉದ್ಗರಿಸುತ್ತವೆ. ಈ ಬಗೆಯ ಶಬ್ದಾಭಿವ್ಯಕ್ತಿಯ ಸಂಕೇತವೇ ಭಾಷೆ. ಇರುವ 20 ಕೋಟಿ ಪ್ರಾಣಿಗಳಲ್ಲೂ 20 ಕೋಟಿ ಪ್ರಾಣಿಗಳಿವೆ ಅಂತ ಲೆಕ್ಕ ಹಾಕಿದ್ರೆ ಕೂತ್ಕೊಂಡು ಅವುಗಳದೇ ಆದ ಅಭಿವ್ಯಕ್ತಿ ಸಂಕೇತ ಇದೆ. ಆ ಸಂಕೇತವೇ ಭಾಷೆ. ಹೇಗೆ ಅಂದರೆ ನವಿಲಿನ ಕೇಕೆ, ಕುದುರೆಯ ಕೆನೆತ, ಇರುವೆಗಳು ಸಾಲಿನಲ್ಲಿ ಎದುರಾಳಿಯೊಡನೆ ಮುತ್ತಿಟ್ಟು ಮಾತನಾಡುವುದು. ಅದೇನೋ ನಮ್ಮ ಕಿವಿಗೆ ಅದನ್ನು ಕೇಳೋ ಶಕ್ತಿ ಇಲ್ಲ ಅಂತ ಕಾಣಿಸುತ್ತೆ, ಅಷ್ಟು ಕಡಿಮೆ ಧ್ವನಿ ತರಂಗ ಇರಬಹುದು. ಕೋಗಿಲೆಯ ಕೂಚನ, ಗೂಗೆಯ ಗೂಕ್, ಕರುವಿನ ಅಂಬ, ಕಾಗೆಯ ಕಾಕ, ಕೋಳಿಯ ಕೊಕ್ಕೊ, ಇವೆಲ್ಲವೂ ಒಂದರ್ಥದಲ್ಲಿ, ವಿಶಾಲ ಅರ್ಥದಲ್ಲಿ ಭಾಷೆಯ ಕಕ್ಷೆಯಲ್ಲಿ ಬರುತ್ತವೆ. ಆ ಕಾರಣದಿಂದಲೇ ಭಾಷೆಯನ್ನು ಆತ್ಮವಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿ ಎನ್ನುತ್ತಾನೆ. ಈಸ್ಟರ್ ಇವನ ಹೆಸರೇನು ಅಂತ ಸರಿಯಾಗಿ ಪ್ರಿಂಟ್ ಆಗಿಲ್ಲ, ಈಸ್ಲರ್ ಅಂತ ಲಾವತ್ತದು. ಇವನಿಗೆ ಹೇಳೋದಕ್ಕೆ ಇದನ್ನು ನಾವು ಪಟ್ಟಿ ಮಾಡ್ಕೋಬೇಕು. ಗೆರೆ ಹೇಳ್ಕೊಂಡಿದ್ದೀನಿ ನಾನು, ಗೆರೆ ಹೇಳ್ಕೊಂಡು ಪಟ್ಟಿ ಮಾಡಿಕೊಂಡು ಒಬ್ಬೊಬ್ಬರು ಏನು ಹೇಳ್ತಾರೆ ಅಂತ ಅನ್ನೋದು ಕೂಡ ಒಂದು ಪ್ರಶ್ನೆಯ ರೂಪದಲ್ಲಿ ಬರ್ತದೆ. ಅದು ಆನಂದದ ಅಭಿವ್ಯಕ್ತಿಯೂ ಹೌದು, ಅನಿಸಿಕೆಯ ಉದ್ಗಾರವೂ ಹೌದು. ಈ ಪ್ರಾಣಿಗಳು ಮಾಡೋ ಶಬ್ದ ಇದೆಯಲ್ಲ, ಅದು ಆನಂದದ ಅಭಿವ್ಯಕ್ತಿನೂ ಆಗುತ್ತೆ ಅಥವಾ ಅನಿಸಿಕೆ, ಅವಕ್ಕೆ ಇನ್ನೇನು ಅನ್ನಿಸ್ತೋ ಅದನ್ನು ಹೇಳ್ತವು ಅಂತ. ಮಾರ್ಟಿ ವ್ಯಾಖ್ಯಾನಿಸುವಂತೆ ಇನ್ನೊಬ್ಬ ಮೂರನೇವನು, ಮಾರ್ಟಿ ಅಂತ ಇವನ ಹೆಸರು. ಇವನು ಹೇಳ್ತಾನೆ, ಒಂದು ಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಉದ್ದೇಶಪೂರ್ವಕ ಧ್ವನಿಗಳ ಉಚ್ಚಾರಣೆ. ಅಂದರೆ ಯಾವುದೇ ಪ್ರಾಣಿ ಇರಲಿ, ಅದರಲ್ಲಿ ಎಚ್ಚೆತ್ತ ಭಾವಕ್ಕೆ ಒಂದು ಪ್ರವೃತ್ತಿ ದೊರಕೊಳ್ಳುತ್ತದೆ, ಅದೇ ಭಾಷೆ ಅಂತ ಎರಡನೇ ಹಂತದಲ್ಲಿ ವಿವರಣೆ ನಡೆಸಿದ್ದಾರೆ. ಇನ್ನು ಮೂರನೇ ಹಂತಕ್ಕೆ ಬಂದರೆ ಶಬ್ದರೂಪಿಯಾದ ಭಾಷೆ ಕೆಲವು ವೇಳೆ ಸಂಜ್ಞಾರೂಪಿಯೂ ಆಗಿರುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಮಾತನಾಡುತ್ತಿದ್ದರೆ ಅವನ ಅಭಿಪ್ರಾಯ ಬೇರೊಬ್ಬನಿಗೆ ಒಪ್ಪಿಗೆಯಾಗದಿದ್ದರೆ ಅವನು ಸುಮ್ಮನೆ ಹ್ಞೂ ಅನ್ಬೇಕಂತ ಬರೆದಿದ್ದಾರೆ ಇಲ್ಲಿ. ಹ್ಞೂ ಅಂತ ಅನ್ನೋದು ಹೆಚ್ಚು ಸಮಂಜಸ ಅಂತ ನನಗನ್ಸುತ್ತೆ. ಅವನು ಎಂದು ಶಬ್ದಿಸಿದರೆ ಆ ಧ್ವನಿ ಅವನ ಪ್ರತಿಭಟನೆಯ ಸೂಚಕವಾಗುತ್ತದೆ. ಒಬ್ಬನು ಭಾಷಣ ಮಾಡುವಾಗ ಒಬ್ಬ ಶ್ರೋತೃ ಆಕಳಿಸಿದರೆ ಸಂಜ್ಞೆ ಇದು, ಇವ್ರೇನು ಹೇಳ್ತಾ ಇಲ್ಲ, ಹ್ಞೂ ಅಲ್ಲ, ಅದು ಹ್ಞೂ ಒಂದು ಶಬ್ದಿಸಿದರೆ ಅಂದರೆ ಅಂತ ಮಾಡ್ಕೋಬೇಕು. ಹಾಗಾದ್ರೆ ಮೊದಲನೇದು ಇದು ಆಕಳಕ್ಕೆ, ಎರಡನೇದು ಸಂಜ್ಞೆ. ನಿನ್ನ ಭಾಷಣ ಸಾಕು ಮಾಡು ಎಂಬ ಸೂಚನೆ. ಪಾಠ ಮಾಡೋ ಮೇಸ್ಟ್ರಿಗೆಲ್ಲ ಇದು ನಮಗೆ ಚೆನ್ನಾಗಿ ಗೊತ್ತಿದೆ, ಯಾವ್ಯಾವ ರೀತಿ ಸೂಚನೆ ಕೊಡ್ತಾರೆ ಅವ್ರು. ಬರೀ ಆಕಳಿಸೋದಷ್ಟೇ ಅಲ್ಲ, ಗಡಿಯಾರ ನೋಡ್ಕೊಳ್ಳೋದು, ಹೊರಗೆ ನೋಡೋದು, ಮುಖ ನೋಡೋದು, ನಗೋದು ಎಲ್ಲ ನಮಗೆ ಅನುಭವ ಆಗಿದೆ. ಅಕ್ಕಪಕ್ಕದ ತೋಟದವರು ಶತ್ರುಗಳಿತ್ತು, ಇಬ್ಬರು ಮಾತನಾಡದಿದ್ದಾಗ ಒಬ್ರಿಗೊಬ್ರು ಮಾತಾಡಲ್ಲ, ಜಗಳ ಕಾದ್ಬಿಟ್ಟಿದ್ದಾರೆ, ಇಟ್ಬಿಟ್ಟಿದ್ದಾರೆ. ಅಕಸ್ಮಾತ್ ಗೊತ್ತಿಲ್ಲದೆ ಒಬ್ಬ ಯಾರು ತೋಟದಲ್ಲಿ ಎಂದು ಕೂಗಿದರೆ ಮೊದಲೇ ಅಲ್ಲಿದ್ದ ಅವನ ಶತ್ರು ನಾನು ಎಂದು ಉತ್ತರಿಸುವುದಿಲ್ಲ, ಸುಮ್ಮನೆ ಒಮ್ಮೆ ಕೆಮ್ಮುತ್ತಾನೆ. ಹಂಗೆ ಬಿಗುಮಾನ ಅಲ್ವೇ ಮಾತಾಡೋಕ್ಕೆ. ಆ ಕೆಮ್ಮು ಮೊದಲಿಗನ ಪ್ರಶ್ನೆಗೆ ಉತ್ತರವಾಗುತ್ತದೆ. ಓಹೋಹೋಹೋ ಇವನ ಅಲ್ಲಿರೋದು ಅಂತ ಇವನು ಗೊತ್ತಾಗೋಗುತ್ತೆ ಅಂತ. ಮೂಕರೊಡನೆ ವ್ಯವಹರಿಸುವಾಗ ಆಡು ಮಾತಿಗೆ ಬೆಲೆ ಇರುವುದಿಲ್ಲ. ಕೇವಲ ಹಸ್ತವಿನ್ಯಾಸ, ಅಭಿನಯ, ಆಂಗಿಕ ಚಲನ, ಪ್ರದರ್ಶನ ಇವುಗಳ ಮೂಲಕವೇ ಅಭಿವ್ಯಕ್ತಿಸಬೇಕಾಗುತ್ತದೆ. ಈ ಬಗೆಯ ಸಂಜ್ಞೆ ಸೂಕ್ಷ್ಮಗಳನ್ನು ಭಾಷೆ ಎಂದು ಗುರುತಿಸಬಹುದು ಅಂಥೇಳಿ ಮೂರನೇ ಅಭಿಪ್ರಾಯ. ಇದ್ರ ಜೊತೆಗೆ ಇನ್ನೂ ಒಂದನ್ನು ಸೇರಿಸ್ಕೊಂಡು, ವಾಸ್ತವವಾಗಿ ಮೊದಲು ಭಾಷೆ ಸಂಜ್ಞಾರೂಪದಲ್ಲೇ ಇದ್ದಿದ್ದು. ಮಳೆ ಬರ್ತಾ ಇದೆ ಅಂತ ಹೇಳೋದಕ್ಕೆ ಲಿಪಿ ಆವಿಷ್ಕಾರಕ್ಕೆ ಮೊದಲು ಮಳೆ ಬರ್ತಾ ಇದೆ ಅಂತ ಹೇಳೋದಕ್ಕೆ ಮಳೆಯ ಚಿತ್ರವನ್ನು ಬರೀತಿದ್ರು ಅವರು. ಇಲ್ಲಿ ಮರ ಇದೆ ಅಂತ ಹೇಳೋದಕ್ಕೆ ಮರದ ಚಿತ್ರವನ್ನು ಬರಿತಾಯಿದ್ರು. ಹಾಗಾಗಿ ಅದೇ ಲಿಪಿ ರೂಪ ತಳೆದಿದ್ದು ಅಂತ ಚಿತ್ರಲಿಪಿ ಅಂತ ಹೇಳ್ಕರಿದ್ವಿ. ಈ ಲಿಪಿಗೆ ಸಂಬಂಧಪಟ್ಟ ವಿಷಯ ಈ ಪುಸ್ತಕದಲ್ಲಿ ಇದ್ದಾಗ ಕಾಣಲಿಲ್ಲ, ನೋಡೋಣ ಆಮೇಲೆ ಅದನ್ನು ಎಲ್ಲೋ ಒಂದು ಕಡೆ ಬರುತ್ತದು. ಈ ಈಗ ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೀವಿ. 1, 2, 3ನೇ ವಿಷಯಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಎಲ್ಲ ಸಂಜ್ಞೆ ಸಂಕೇತಗಳು ಭಾಷೆ ಎಂಬ ಪದದ ಗೌರವಕ್ಕೆ ಪಾತ್ರ ಅಲ್ಲ.
ಈಗ ನವಿಲು ಕೋಳಿ ಕೂಗೋದನ್ನೆಲ್ಲ ನಾವು ಭಾಷೆ ಅಂತ ಪರಿಗಣಿಸಿಲ್ಲ, ಗೌರವ ಕೊಟ್ಟಿಲ್ಲ ಅದಕ್ಕೆ. ಅದೇನಾದ್ರು ಕೂಗ್ತಾ ಇದೆ ಹಸು, ಅದಕ್ಕೆ ಏನಾಗಿದೆ ನೀನು ಹಸುವ ನೋಡ್ರಿ ಅಂತ ಹೇಳಿ ಹೀಗೆ ಹೇಳ್ತೀವಿ ಹೊರತು ಅದಕ್ಕೆ ಅವು ಹಸು ಮಾತಾಡ್ತಾ ಇದೆ, ಇದು ಊಟ ಬೇಕಂತೆ ತಟ್ಟೆ ತೊಗೊಂಬನ್ರಪ್ಪ, ಆ ಥರದ ಗೌರವ ಅದಕ್ಕೆ ಇಲ್ಲ. ಪಶು ಪಕ್ಷಿಗಳ ಶಬ್ದಕ್ರಿಯೆ, ಮೂಕರೊಡನೆ ಆಡುವ ಹಾವಭಾವ ವಿನ್ಯಾಸ ಇವಾವುವು ಭಾಷೆ ಎನಿಸಿಕೊಳ್ಳುವುದಿಲ್ಲ. ಅವು ಅಧ್ಯಯನ ಯೋಗ್ಯವಾದವೂ ಅಲ್ಲ. ಭಾಷೆ ಎನ್ನುವುದು ನಿತ್ಯ ವ್ಯವಹರಣೆಯ ಸಂದರ್ಭದಲ್ಲಿ ಮಾನವನು ಆಡುವ ಮಾತು ಮಾತ್ರ. ಅದು ಸೀಮಿತವೂ ವೈಜ್ಞಾನಿಕವೂ ಆದ ಅರ್ಥದಲ್ಲಿ ಸ್ವೀಕೃತವಾದ ವಸ್ತು. ಸ್ವಪ್ರೇರಿತ ಉಚ್ಚಾರಣೆಯ ಸಂಕೇತಗಳ ಒಂದು ವ್ಯವಸ್ಥೆಯ ಮೂಲಕ ಅನಿಸಿಕೆಗಳನ್ನು, ಭಾವಗಳನ್ನು, ಇಷ್ಟಗಳನ್ನು ಪ್ರದಾನ ಅಂದರೆ ಕೊಡೋದು ಅಂತ, ಮಾನವನಿಗಷ್ಟೇ ನಿಷ್ಠವಾದ, ಹೇಗೆ ಅಂದರೆ ಉಸಿರಾಟ, ರಕ್ತ ಚಲನೆ ಮೊದಲಾದವುಗಳಂತೆ ನೈಸರ್ಗಿಕ ಕ್ರಿಯೆ ಅಲ್ಲದ, ಮಾನವನಿಗಷ್ಟೇ ಸೀಮಿತ. ಆದರೆ ಇವು ಇರುತ್ತಲ್ವಾ, ಈ ಥರ ಅಲ್ಲ, ಇವೆಲ್ಲ ಸಹಜ ಅಲ್ಲ. ಸಹಜ ಇವು, ನಾನು ಇಷ್ಟೊತ್ತು ಹೇಳಿದ್ದು ಉಸಿರಾಟ, ರಕ್ತ ಚಲನೆ ಇವು ನೈಸರ್ಗಿಕ, ಆ ಥರ ಅಲ್ಲ ಇವು. ಇದು ರೀತಿಯ ಭಾಷೆ ಎಂಬುದಾಗಿ ಎಡ್ವರ್ಡ್ ಸಫೀರ್ ಅಂತ ಇವನು ಹೇಳ್ತಾನೆ ಅಂತ. ಮಾನವನು ತನ್ನ ಅನಿಸಿಕೆಗಳನ್ನು ಅಭಿವ್ಯಕ್ತಿಪಡಿಸುವ ಸಲುವಾಗಿ ರೂಪಿಸಿಕೊಂಡಿರುವ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಎಂದು ಫರ್ಡಿನೆಂಡ್ ಡಿ ಸಸೂರ್ ಹೇಳಿದ್ದಾರೆ. ಈಗಿನ ಸಿಲೆಬಸ್ ಓದ್ತಾ ಸಸೂರ್ ಚಿಂತನೆ, ಸಫೀರ್ ಚಿಂತನೆ ಅಂತೇನು ಎರಡು ಓದಿದ್ನಲ್ಲ, ಆ ಸಿಲೆಬಸ್ಸಲ್ಲಿದೆ. ಚೋಮ್ಸ್ಕಿ ಅಂತಿದೆ, ಸಸೂರ್ ಅಂತಿದೆ. ಇದು ಹೌದು, ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಈ ವಾಕ್ಯ ಕೇಳ್ಬಿಟ್ಟಿದ್ದೀನಿ, ಇವ್ರು ಹೇಳಿದ್ರು ಬಹು ಮಾಹಿತಿ ಇರುತ್ತೆ. ಆದ್ದರಿಂದ ಅವರು ಅದನ್ನು ನೋಡಿಕೊಂಡ್ರೆ ಸಾಕು. ಇವರ ಹೇಳಿಕೆಗಳಲ್ಲಿ ಭಾಷೆ ಮಾನವನಿಷ್ಠ ಮಾತೇ ಹೊರತು ಬೇರೆಯದಲ್ಲ ಎಂಬ ಅಭಿಪ್ರಾಯ ಸ್ಪಷ್ಟವಾಗುತ್ತದೆ. ಹೀಗೆ ಎಳೆಯ ಬಿಡಿಸ್ತಾ ಹೋಗ್ತಾರೆ. ಸೊ ಮನುಷ್ಯನಿಗೆ ವಿಶೇಷವಾದದ್ದು, ಪ್ರಾಣಿಗಳು ಆಡುವ ಮಾತು ಇಲ್ಲಿ ಮಾತು ಅಲ್ಲ ಅಂತ. ಮುಂದಿಂದು ನಾಲ್ಕನೇ ಪಾಯಿಂಟ್, ಮಾತು ಧ್ವನ್ಯಂಗಗಳ ನೆರವಿನಿಂದ ಪ್ರಕಟವಾಗುವ ಧ್ವನಿ ಸಂಕೇತಗಳ ಸಮುದಾಯ ಅಂತ ಒಂದು ಹೇಳಿಕೆ ಇದೆ. ಧ್ವನ್ಯಂಗಗಳು ಹೇಗೆ ಅದು ಅಂದರೆ ವ್ಯಕ್ತಿಯ ಇಚ್ಛೆಯಂತೆ. ಪುಪ್ಪುಸದಿಂದ ಗಾಳಿಯನ್ನು ದಬ್ಬಿದಾಗ, ಶ್ವಾಸಕೋಶದಿಂದ, ಪುಪ್ಪುಸ ಅಂದರೆ ಶ್ವಾಸಕೋಶ, ಲಂಗ್ಸು, ಶ್ವಾಸಕೋಶದಿಂದ ಗಾಳಿ ಹೊರಗೆ ಬರುತ್ತೆ, ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ, ಒಳಗೆ ಹೋಗುತ್ತೆ. ಇದು ಉಸಿರಾಟ, ಇದು ದೈವ ನಿಯಾಮಕ ಮತ್ತು ಸಹಜ. ಹಾಗೆ ಹೊರಗೆ ಬರುತ್ತಲ್ಲ ಗಾಳಿ, ಅದನ್ನು ನಾವು ಉದ್ದೇಶಪೂರ್ವಕ ಬಿಡಬೇಕು. ಗಾಳಿ ಒಳಗೇನೆ ಇಲ್ಲದೆ ಆದರೆ ಮಾತಾಡೋಕ್ಕೆ ಆಗಲ್ಲ. ಉದ್ದೇಶಪೂರ್ವಕ ಗಾಳಿಯನ್ನು ದಬ್ಬಿದಾಗ, ಅದಕ್ಕೆ ಮಾತಾಡ್ತಿರೋರು ಸ್ವಲ್ಪ ನಿಲ್ಲಿಸಿ ಅಂದ್ಕೊಂಡು ಉಸಿರು ಎಳ್ಕೊಂಡು ಮತ್ತೆ ಮಾತಾಡ್ತಾರೆ. ಯಾಕೆಂದರೆ ಆ ಉಸಿರು ಒಳಗೆ ಹೋದ ಉಸಿರು ಹೊರಗೆ ಬಂದರೆ ತಾನೇ ಅದರಿಂದ ಧ್ವನಿ ತರಂಗಗಳು ಅದು ಧ್ವನಿ ಪೆಟ್ಟಿಗೆಯ ಮೂಲಕ ಹೊರಬರುತ್ತದೆ. ಇದನ್ನು ವೋಕಲ್ ಕಾರ್ಡ್ಸ್ ಅಂತ ಕರೀತಾರೆ. ಗಂಟ್ಲ ಹತ್ರ ಇರುತ್ತೆ, ಗಂಟ್ಲು ಉಬ್ಬಿದಂತೆ ನಮಗೆ ಹೊರಗಡೆ ಕಾಣಿಸುತ್ತಲ್ಲ, ಆ ಭಾಗದಲ್ಲಿ, ಒಳಭಾಗದಲ್ಲಿ ಅದು ಇದೆ. ಇದು ಧ್ವನಿಮಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯ. ಧ್ವನಿಪೆಟ್ಟಿಗೆಯಲ್ಲಿ ಧ್ವನಿ ಉತ್ಪನ್ನವಾಗುತ್ತದೆ. ಆ ಧ್ವನಿಯನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡು ನಾಲಿಗೆಯು ತುಟಿ, ಹಲ್ಲು, ಅಂಗಳು, ಗಲ್ಲ, ತಾಲು, ನಾಲಿಗೆಯ ಬೇರೆ ಬೇರೆ ಭಾಗ, ತುಟಿಗಳನ್ನು ಬಳಸಿದಾಗ ಪಾಪ ಬಾಬಮ್ಮ ಬರುತ್ತೆ ಅಂತ, ಹಲ್ಲು ತಾತದಾದನ ದಂತವ್ಯ ಅಂತ ಕರೆಯೋದು, ಅಂಗಳು ಟಾಟಾಡಾಡಣ ಮೇಲ್ಗಡೆ ಅಂಗಳಿದೆಯಲ್ಲ ನಾಲಿಗೆಯ ಮೇಲ್ಭಾಗ, ಅದಕ್ಕೆ ನಾಲಿಗೆನ ತಿರುಗಿಸಿ ಹೊಡೆಯೋದು. ಆಮೇಲೆ ಗಲ್ಲ ಅಂದರೆ ಕೆಳಭಾಗಕ್ಕೆ, ತಾಲು ಹಲ್ಲಿನ ಮೇಲ್ಭಾಗ ತಾಲವ್ಯ ಅಂತಾರೆ. ಮೊದಲಾದವೆಡೆಗಳನ್ನು ಮುಟ್ಟಿ ಒಂದೊಂದು ಧ್ವನಿಮಾ, ಅದನ್ನು ಫೋನೀಮ್ ಅಂತ ಕರೀತಾರೆ. ನಾವು ಧ್ವನಿಮಾ ಆಕೃತಿಮಾ ಅಂತಲೇ ಬೇರೆ ಅಭ್ಯಾಸ ಮಾಡಬೇಕು. ಅಲ್ಲಿಗೆ ಅದನ್ನು ಆ ಮೂಲಕ ಶಬ್ದರೂಪವನ್ನು ಸೃಷ್ಟಿಸುತ್ತದೆ. ಇಂತಹ ಧ್ವನಿಮಾಗಳ ಒಟ್ಟಂದವೇ ಭಾಷೆ. ಆದ್ದರಿಂದ ಭಾಷೆ ಎಂಬುದು ಬರಿಯ ಶಬ್ದ ವ್ಯಾಪಾರವಲ್ಲ, ಸುವ್ಯವಸ್ಥಿತ ಶಬ್ದ ವ್ಯಾಪಾರ ಅಂತ. ಇದನ್ನು ತುಂಬ ಚೆನ್ನಾಗಿದೆ ಹೇಳಿಕೆ. ಒಂದೆರಡು ಉದಾಹರಣೆಗಳನ್ನು ಕೊಡೋದಾದರೆ, ಇಂಗ್ಲೀಷ್ಗೆ ಎಷ್ಟು ಅಕ್ಷರ ಇದೆ? 26 ಅಂತ ಕಾಣಿಸುತ್ತೆ. ಅಷ್ಟೇ ಅಕ್ಷರಗಳ ಮೂಲಕ ಅವರು ಭಾಷೆಯನ್ನು ಮಾಡಬಲ್ಲರು, ವ್ಯವಹಾರ. ಮತ್ತು ಅದರಲ್ಲಿ ಎಷ್ಟೋ ಸೈಲೆಂಟ್ ಬೇರೆ, ಅವರಿಗೆ ಬರೀತಾರೆ, ಉಚ್ಚಾರ ಮಾಡಲ್ಲ. ಆಮೇಲೆ ಒಂದೊಂದನ್ನು ಒಂದೊಂದು ಥರ ಉಚ್ಚಾರ ಮಾಡ್ತಾರೆ. ಅದೆಲ್ಲ ಭಾಷೆಯ ಚರಿತ್ರೆ, ಆ ಭಾಷೆಯ ಅಂತರಂಗದ ಚರಿತ್ರೆ ಅಂತ ತಿಳ್ಕೊಳ್ಬೇಕು. ಆದರೆ ಕನ್ನಡದಲ್ಲಿ ನಾವು 40, 48, 49 ಅಂತ ಇದ್ದೀವಿ. 50 49 ಅಂತ ಹೇಳ್ತಾ ಇದ್ದೀವಿ. ಇಷ್ಟೊಂದು ಬೇಕಾಗುತ್ತೆ ನಮಗೆ. ಅದರಲ್ಲಿ ಅದು ಬೇಡ, ಇದು ಬೇಡ ಅಂತೀವಿ, ಮತ್ತು ಬೇಕು ಅಂತೀವಿ, ಬೇಡ ಅಂತೀವಿ. ಈ ಥರ ಚರ್ಚೆ ನಡೀತಾನೆ ಇದೆ. ಅದನ್ನು ನಾನು ವ್ಯಾಕರಣ ಪಾಠ ಮಾಡುವಾಗ ಹೇಳಿದ್ದೀನಿ. ಹಾಗಾಗಿ ನಾನು ಅಲ್ಲೇ ಉದಾಹರಣೆಗಳನ್ನು ಕೊಟ್ಬಿಟ್ಟೆ. ನಾನು ತುಟಿ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಟಾಟಾಡಾಡನ ಹೇಳ್ಬೇಕು. ತುಟಿ ಕೆಲಸ ಮಾಡುತ್ತೆ ಪಾಪ ಬಾಬಮ್ಮ ಅನ್ನುವಾಗ, ಇದು ಹಾಮಾನಾಯ್ಕ್ ಕ್ಲಾಸ್ ತೊಗೊಳ್ತಾಯಿದ್ರು, ಲಿಂಗ್ವಿಸ್ಟಿಕ್ಸ್ ಅಂದರೆ
ಧ್ವನಿ ವಿಜ್ಞಾನ ಅಂತ ಕರೀತಾರೆ, ಅದನ್ನು ಭಾಷಾ ವಿಜ್ಞಾನ ಅಂತ ಕರೀತಾರೆ. ಭಾಷೆ ಕನ್ನಡ ಭಾಷೆ ಚರಿತ್ರೆ ಇದು, ಅದು ಭಾಷಾ ವಿಜ್ಞಾನ ಅದು. ಹಾಗಾಗಿ ಅಲ್ಲಿ ಈ ಥರ ಬರ್ತದೆ ಅಂದಾಗ, ತುಟಿಗಳಿಂದ ಬರ್ತದೆ ಅಂದಾಗ ಇಡೀ ಕ್ಲಾಸು ಪಾಪ ಬಾಬಮ್ಮ ಶುರು ಮಾಡಿಬಿಟ್ರಿ ಏನು ಗತಿ ಆಗಬೇಕು, ಅದನ್ನು ಮಾಡಿ ತೋರಿಸ್ಬೇಕಾಗತ್ತೆ. ಪಾಠ ಮಾಡೋರು ಮಾಡಿ ತೋರಿಸ್ಬೇಕು, ವೈದ್ಯರು ಗೊತ್ತಾಗಬೇಕಲ್ಲ ಏನು ಅಂತ. ಹಾಗಾಗ್ತಾಯಿತ್ತು, ಪ್ರಾಕ್ಟಿಕಲ್ ಕ್ಲಾಸ್ ಆಗೋಗ್ಬಿಡ್ತಾಯಿತ್ತು ಅಂತ. ಮತ್ತು ಇನ್ನೊಬ್ಬನ ಮಾತು ಹೇಳ್ತಾರೆ, ಅಂತೆಯೇ ಜಾಕಬ್ ಕೋರ್ಗ್ ಹೇಳುವಂತೆ ಅದು ಭಾಷೆ ತುಂಬ ಕೃತಕವೂ ಆದರೆ ಸ್ಥಿತಿಸ್ಥಾಪಕ, ಫ್ಲೆಕ್ಸಿಬಲ್, ಅಂದರೆ ರಬ್ಬರ್ ಎಳೆದ್ರೆ ಬಿಡುತ್ತಲ್ಲ ಆ ಥರ ಶಕ್ತಿ ಉಳ್ಳುವುದು ಆದ ಅಭಿವ್ಯಕ್ತಿ ಮಾಧ್ಯಮ ಅಂತ ಅವ್ನು ಹೇಳ್ತಾನೆ. ಯಾಕಂದರೆ ನಾವು ಭಾಷೆನ ಹಾಗೂ ಹೀಗೂ ಹೇಗೋ ಬಳಸ್ತೀವಿ, ಯಾವ ಥರನೂ ಬಳಸ್ತೀವಿ. ಬಾ ಅಂದ್ಬಿಡ್ತೀವಿ, ಯಾಕೆ ಬಂದೆ ಅಂತೀವಿ, ಅಯ್ಯೋ ಬಾ ಅಂದಿಲ್ಲ ಅಂದರೆ ನಾನು ಬಾ ಅಂತ ಕರೆಯಲೇ ಇಲ್ಲ, ಬರಬೇಡ ಅಂತ ನಾನು ಹೇಳಿದ್ದು ಅಂತೀವಿ. ಅಯ್ಯೋ ಆ ಭಾಷೆಯ ಸೌಂದರ್ಯನೇ ಬೇರೆ. ಕಾವ್ಯದಲ್ಲಿ ಸೂರ್ಯ ಹೊಡೆದು ಹೋಗಿಬಿಡುತ್ತೆ ಅದು ಕಾವ್ಯದಲ್ಲಿ. ಮತ್ತು ಕಲಾ ಮಾಧ್ಯಮಗಳಲ್ಲಿ ಇನ್ನೊಬ್ಬ ಹೇಳ್ತಾನೆ, ಎರಡ್ಮನ್ ಅಂತಿವನ ಹೆಸರು, ಇಂಗ್ಲೀಷ್ನ ಕನ್ನಡದಲ್ಲಿ ಬರೆಯೋಕೆ ಹೋದಾಗತ್ತೆ. ಹೀಗೆ ಹೇಳುತ್ತಾನೆ, ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ, ಅದೊಂದು ರೀತಿಯ ಆಲೋಚನೆ ಅಂತ ಇವನು ಹೇಳ್ತಾನೆ. ಭಾಷೆ ಎನ್ನುವುದು ಒಂದು ಸಾಧನ, ಮನುಷ್ಯರಿಗೆ ವಿಶಿಷ್ಟವಾಗಿರುವ ಆಲೋಚನೆಯ ಒಂದು ಸಾಧನ ಅಥವಾ ಅಂಗ. ಇವನ ಪ್ರಕಾರ ಭಾಷೆ ಎನ್ನುವುದು ವಿವೇಚನಾಶೀಲನಾದ ಮಾನವನ ವಿಶಿಷ್ಟ ಆಲೋಚನೆಯ ಆವಿರ್ಭಾವ. ಒಂದು ನಿರ್ದಿಷ್ಟ ಸಮಾಜವು ಒಪ್ಪಿಕೊಂಡ ತನ್ನ ನಿತ್ಯ ವ್ಯವಹರಣೆಯಲ್ಲಿ ಅದನ್ನು ಅರ್ಥವತ್ತಾಗಿ ದುಡಿಸಿಕೊಂಡ ಯಾದೃಚ್ಛಿಕ ಧ್ವನಿ ಸಂಕೇತಗಳ ಮೊತ್ತ. AS ಪರೀಕ್ಷೆ ಓದಿರೋರು ಗೊತ್ತಿರುತ್ತೆ, ಇದನ್ನು ನಾವು ಬಹುಮಟ್ಟಿಗೆ ಒಪ್ಕೊಂಡಿದ್ವಿ. ಆರ್ಬಿಟ್ರರಿ ಸಿಸ್ಟಮ್ ಅಂತ, ಯಾದೃಚ್ಛಿಕ ಧ್ವನಿ ಸಂಕೇತಗಳ ಮೊತ್ತ. ಅದಕ್ಕೆ ತಾನೇ ಬೇರೆ ಬೇರೆ ಭಾಷೆಗಳು ಬೇರೆ ಬೇರೆ ಧ್ವನಿಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ತವೆ. ನಾನು ಇಂಗ್ಲೀಷ್ ಕನ್ನಡ ಎರಡು ಹೋಲಿಕೆ ಕೊಟ್ಟೆ, ಬೇರೆ ಭಾಷೆಗಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ. ಹಾಗಾಗಿ ಅಂದರೆ ಸಂಸ್ಕೃತದಲ್ಲಿ ಅಕ್ಷರ ಇದೆ, ಕನ್ನಡದಲ್ಲಿ ಅಕ್ಷರ ಇಲ್ಲ ಅಂತೀವಿ, ತಮಿಳಲ್ಲಿ ಇದಿದೆ, ಕನ್ನಡದಲ್ಲಿ ಇಲ್ಲ ಅಂತೀವಿ, ಇದು ತೆಲುಗಲ್ಲಿ ಇಲ್ಲ, ಕನ್ನಡದಲ್ಲಿ ಇದೆ ಅಂತೀವಿ. ಅದು ಯಾಕೆ ಅಂದರೆ ಯಾದೃಚ್ಛಿಕ, ಅವರಿಷ್ಟ, ಅವರದನ್ನು ಮಾಡಿಕೊಂಡ್ರು, ಆರ್ಬಿಟ್ರರಿ ಅದು. ಹೀಗೆ ಅಂತ ರೂಲ್ಸ್ ಏನು ಹೇಳೋಕ್ಕಾಗಲ್ಲ. ಆದರೆ ಆಲೋಚನಾ ಧಾಟಿ ಅದರ ಹಿಂದಿದೆ ಅಂತ. ಈಗ ನಾನು ಹವಾನಿಕ ಕ್ಲಾಸ್ ಉದಾಹರಣೆ ಕೊಟ್ಟೆ. ಆದರೆ ನಾನು ಯಾಕೆ ಉದಾಹರಣೆ ಕೊಟ್ಟೆ ಅಂದರೆ, ಭಾಷಾ ಚರಿತ್ರೆಯ ಬಗ್ಗೆ ಹೇಳ್ತಾ ಒಂದು ಹಂತದಲ್ಲಿ ಸ್ವಲ್ಪ 1-2 ನಿಮಿಷಗಳ ಕಾಲ ಮಾತ್ರ ಅದಕ್ಕೆ ತೆಗೆದುಕೊಂಡೆ. ಹಾಗಾಗಿ ಇದು ವಿವೇಚನೆಯುಕ್ತವಾದಂತಹ ಮಾತನ್ನು ನಾವು ಆಡ್ತೀವಿ ಅಂತ. ಭಾಷೆ ಎಂಬುದು ಒಂದು ವ್ಯವಸ್ಥೆ, ಇಟ್ಸ್ ಎ ಸಿಸ್ಟಮ್. ಅದು ಧ್ವನಿ ಸಂಕೇತಗಳ ವ್ಯವಸ್ಥೆ. ನಮ್ಮ ಕಣ್ಣಿಗೆ ಕಾಣುವ ವಸ್ತುವಿಗೆ ಮತ್ತು ನಮ್ಮ ಮನಸ್ಸಿನಲ್ಲಿ ಆಗುವ ಅನಿಸಿಕೆಗಳಿಗೆ ಒಂದು ಅರ್ಥ ಕೊಟ್ಟು ನಾವೆಲ್ಲರೂ ಒಪ್ಪಿಕೊಂಡಿರುವ, ಇದನ್ನೇ ನಾನು ಹೇಳಿದ್ದಷ್ಟೊತ್ತುವೆ, ನಾವೆಲ್ಲರೂ ಒಪ್ಪಿಕೊಂಡಿರುವ ಧ್ವನಿ ಸಂಕೇತಗಳ ವ್ಯವಸ್ಥೆ. ಇದೇ ಅರ್ಥದಲ್ಲಿ ಮೇರಿಯೋ ಎ ಪೈ ಅಂತ ಇವನ ಹೆಸರು. ಆ್ಯಕ್ಚುಲಿ ಮಾರಿಯಾಗಬೇಕು, MARIA ಅಂತ, ಪೈ ಅನ್ನೋದನ್ನು ಪೈ ಅಂತಲೇ ಕರಿಬೇಕು. ಮತ್ತು ಫ್ರಾಂಕ್ ಗೆಯಾರ್ ಅನ್ನೋನು, ಅವರಿಬ್ಬರು ಹೇಳ್ತಾರಂತೆ, ಮಾನವ ಗುಂಪು ಅಥವಾ ಸಮುದಾಯವೊಂದು ಯಾದೃಚ್ಛಿಕ ಸಾಂಪ್ರದಾಯಿಕ ಅರ್ಥವುಳ್ಳ ಧ್ವನಿ ಸಂಕೇತಗಳನ್ನು ನುಡಿದ ಮತ್ತು ಕೇಳುವ ಅವಯವಗಳ ಮೂಲಕ, ನುಡಿದ ನಾವು ಮಾತಾಡಿದ ಅವಯವಗಳನ್ನ ಹೇಳ್ದೇನೆ, ಈಗ ತುಟಿ, ನಾಲ್ಗೆ ಅಂತ. ಕೇಳುವ ಅವಯವ, ಇನ್ನೊಬ್ರು ಕೇಳುವ ಕಿವಿ, ಅದನ್ನು ನಾವು ಮರೆತುಬಿಟ್ವಲ್ಲ, ಮೂಲಕ ಪರಸ್ಪರ ಮುಟ್ಟಿಸುವ, ಸಂವಹಿಸುವ ಒಂದು ವ್ಯವಸ್ಥೆಯೇ ಭಾಷೆ ಎಂದಿದ್ದಾರೆ. ಬೇಕಾದಾಗ ಸ್ವಇಚ್ಛೆಯಿಂದ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಎಂದು ಎಬ್ಬಿಂಗ್ ಹಾಸ್ ಹೇಳಿರುವುದು ಇದೇ ಅರ್ಥದಲ್ಲಿ. ಇಂತಹ ಶಾಬ್ದಿಕ ಅಥವಾ ಧ್ವನಿ ಸಂಕೇತಗಳ ಅರ್ಥಪೂರ್ಣ ಅಭಿವ್ಯಕ್ತಿಯೇ ಭಾಷೆ ಅಂತ. ಈ ಹೇಳಿಕೆಗಳನ್ನೆಲ್ಲ ನಾನು ಸ್ವಲ್ಪ ನಿಧಾನಕ್ಕೆ ಓದ್ತಾ ಇದ್ದೀನಿ, ಸ್ವಲ್ಪ ಬೇರೆ ದಾಟಿಯಲ್ಲಿ ಓದ್ತಾ ಇದ್ದೀನಿ. ಏಕೆಂದರೆ ನಾವು ಮುಖತಃ ನೋಡೋದಿಲ್ಲ, ಅದರಿಂದ ಬೋರ್ಡ್ ಮೇಲೆ ಬರೆಯೋಕ್ಕೆ ಅವಕಾಶ ಇಲ್ಲದೇ ಇರೋದರಿಂದ ಈ ಮೂಲಕ ಸಂವಹನ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಆ ವಿದ್ವಾಂಸರ ಹೆಸರು ಬಂದಾಗ ಅವರ ಹೇಳಿಕೆಯನ್ನು ಸ್ವಲ್ಪ ಬೇರೆಯ ವಿಭಿನ್ನವಾದ ರೀತಿಯಲ್ಲಿ ಹೇಳುವ ಮೂಲಕ ಅದನ್ನು ಮುಟ್ಟಿಸುವ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಈಗ 5ನೇ ಭಾಗಕ್ಕೆ ಬಂದ್ವಿ. ಭಾಷೆ ಎಂಬುದು ಸಂಸ್ಕೃತ ಭಾಷಾ ಶಬ್ದದ ತದ್ಭವ. ಸಂಸ್ಕೃತದ ಭಾಷಾ ಅನ್ನೋದಕ್ಕೆ ಭಾಷ್ ಅನ್ನೋದು ಮೂಲ ಧಾತು. ಭಾಷ್ಗೆ ನುಡಿ, ಉಚ್ಚರಿಸು, ಮಾತನಾಡು ಎಂಬ ಅರ್ಥಗಳಿವೆ. ಲ್ಯಾಟಿನ್ನ ಲಿಂಗ್ವಾ ಅನ್ನುವ ಪದ ಇಂಗ್ಲೀಷ್ನಲ್ಲಿ ಲ್ಯಾಂಗ್ವೇಜ್ ಆಗಿದೆ. ಲಿಂಗ್ವಾ ಪದಕ್ಕೆ ಟಂಗ್, ಸ್ಪೋಕನ್ ವರ್ಡ್ ಎಂಬ ಅರ್ಥಗಳಿವೆ. ಆದ್ದರಿಂದ ಭಾಷೆ ಎಂಬುದು ನುಡಿರೂಪಿ
ವ್ಯವಹರಣಯೋಗ್ಯ ಸಾಧನ ಎಂದು ವ್ಯಾಖ್ಯಾನಿಸಬಹುದು. ಇದು 5ನೇ ಭಾಗದಲ್ಲಿ ಬಹುಶಃ ಇವರನ್ನೆಲ್ಲ ನೋಡಿದಾಗ ಒಬ್ಬರು ಹೇಳದೆ ಬಿಟ್ಟ ಯಾವುದೋ ಒಂದನ್ನು ಇನ್ನೊಬ್ಬರು ಎತ್ಕೊಂಡು, ಒಬ್ರು ಹೇಳದೆ ಬಿಟ್ಟು ಇನ್ನೊಂದನ್ನು ಎತ್ಕೊಂಡು ಹೇಳ್ತಾ ಇರೋ ರೀತಿಯಲ್ಲಿ ತೋರ್ತಾ ಇದೆ. 6ನೇ ಭಾಗ, ಇಷ್ಟಾಗಿಯೂ ಭಾಷೆಯ ಬಗ್ಗೆ ಯಾವ ವ್ಯಾಖ್ಯಾನವೂ ಪರಿಪೂರ್ಣ ಅಲ್ಲ. ಯಾರ ಹೇಳಿಕೆಯೂ ಭಾಷೆಯ ನೈಜ ಸ್ವರೂಪವನ್ನು ಪರಿಚಯಿಸಲಾರದು. ಆದರೂ ಸ್ಟೂರ್ಟೆ ವಾಂಟ್ ಹಾಗೂ ಬ್ಲಾಕ್ ಮತ್ತು ಟ್ರ್ಯಾಗರ್ ಅಂತ ಅದನ್ನು ಇಂಗ್ಲೀಷ್ನಲ್ಲಿ ಸ್ಪೆಲ್ ಮಾಡಬೇಕಂದ್ರೆ ಪುಸ್ತಕ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. STURTEVANT ಸ್ಟೂರ್ಟೆ ವಾಂಟು, BLOCH ಅವನ್ನ ಬ್ಲಾಕ್ ಅಂತ ಕರಿತಾ ಇದ್ದಾರೆ, TRAGER ಅವನ್ನ ಟ್ರ್ಯಾಗರ್ ಅಂತ ಕರಿತಾ ಇದ್ದಾರೆ. ಇವರ ವ್ಯಾಖ್ಯಾನಗಳು ವಸ್ತುವಿಗೆ ಸಮೀಪಗತವೂ ಅರ್ಥಪೂರ್ಣವೂ ಆದವುಗಳು. ಅದರಲ್ಲೂ ಬ್ಲಾಕ್ ಮತ್ತು ಟ್ರ್ಯಾಗರ್ ಅವರ ವ್ಯಾಖ್ಯಾನ ಸರ್ವಸಮ್ಮತವಾದುದಾಗಿದೆ. ಸ್ಟೂರ್ಟೆ ವಾಂಟ್ ಹೇಳುತ್ತಾನೆ, ಭಾಷೆ ಎಂಬುದು ಯಾದೃಚ್ಛಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ. ಅದರೊಡನೆ ಒಂದು ಸಮಾಜದ ಸದಸ್ಯರು ಕ್ರಿಯಿಸುತ್ತಾರೆ, ಪ್ರತಿಕ್ರಿಯಿಸುತ್ತಾರೆ ಎಂದು. ಈ ಅಜ್ಜನ ಹೆಗಲೇರಿದವರು ಬ್ಲ್ಯಾಕ್ ಮತ್ತು ಟ್ರ್ಯಾಗರ್ ನನಗೆ ತಾನೇ ಹೇಳಿದ, ಒಬ್ರು ಹೇಳಿದ್ದನ್ನು ಮೀರಿ ಇನ್ನೊಬ್ಬರು ಹೇಳೋದು ಅಂತ ಹೆಗಲೇರಿದವರು ಇವರು ಹೇಳುತ್ತಾರೆ, ಭಾಷೆ ಎಂಬುದು ಯಾದೃಚ್ಛಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ. ಅದರ ಮೂಲಕ ಸಮುದಾಯವೊಂದು ಸಹಕರಿಸುತ್ತದೆ ಎಂದು. ಸಹಕರಿಸುವುದರ ಅರ್ಥ ವ್ಯವಹರಿಸುತ್ತದೆ. ಸಹಕರಿಸುವುದು ಅಂದರೆ ಅರ್ಥ ಬರೋದಿಲ್ಲ, ಸಂವಹಿಸು ಬರಲಿಲ್ಲ, ಅದಕ್ಕಾಗಿ ಸಹಕರಿಸುತ್ತದೆ ಅಂದರೆ ವ್ಯವಹರಿಸುತ್ತದೆ ಅಂತ ಇಟ್ಕೊಳ್ಳಿ. ಹೀಗೆ ಸ್ಟೂರ್ಟೆ ವಾಂಟ್ನ ಅಭಿಮತವನ್ನೇ ನಯಗೊಳಿಸಿ ಹೇಳಿದ ಬ್ಲ್ಯಾಕ್ ಮತ್ತು ಟ್ರ್ಯಾಗರ್ ಇವರ ವ್ಯಾಖ್ಯಾನ ವಿಶ್ವಮಾನ್ಯತೆ ಪಡೆದಿದೆ. ಅಬ್ಸಲ್ಯೂಟ್ಲಿ ಅಂತ ವಿಶ್ವಮಾನ್ಯತೆ ಅಂದರೆ ಎಲ್ಲರಿಗೂ ಒಪ್ಪಿತ ಅಂತ, ಇಷ್ಟೊಂದು ಜನ ಏನೇನು ಹೇಳಿದರು ಅಂತ ಹೇಳಿ ಇವರ ಹೇಳಿಕೆಗಳನ್ನು ಕೊನೆಯಲ್ಲಿ ಕೊಟ್ಟು ಎಲ್ಲರೂ ಒಪ್ಪಿಕೊಂಡಿರುವ ಹೇಳಿಕೆ ಇದು ಅಂತ ಹೇಳ್ತಾರೆ. ಇನ್ನು ಮುಂದಕ್ಕೆ 7ನೇ ಭಾಗದಲ್ಲಿ, ಭಾಷೆ ಎಂಬುದು ಒಂದು ನಿರ್ದಿಷ್ಟ ಸಮಾಜವು ಒಪ್ಪಿಕೊಂಡ, ತನ್ನ ನಿತ್ಯ ವ್ಯವಹರಣೆಯಲ್ಲಿ ಅದನ್ನು ದುಡಿಸಿಕೊಂಡ, ಯಾದೃಚ್ಛಿಕ ಇಚ್ಛೆಯನ್ನು ಅವಲಂಬಿಸಿದ ಧ್ವನಿ ಸಂಕೇತಗಳ ಮೊತ್ತ ಎಂಬ ಅರ್ಥವುಳ್ಳ ಬ್ಲ್ಯಾಕ್ ಮತ್ತು ಟ್ರ್ಯಾಗರ್ ಅವರ ವ್ಯಾಖ್ಯಾನದಲ್ಲಿ ಸ್ಥೂಲವಾಗಿ 2 ಅಂಶಗಳು ಗೋಚರಿಸುತ್ತವೆ. ಒಂದು, ಭಾಷೆ ಎನ್ನುವುದು ಯಾದೃಚ್ಛಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ. 2, ಸಮಾಜ ಅಥವಾ ಸಮುದಾಯವೊಂದು ಅದರೊಡನೆ ಸಹಕರಿಸುತ್ತದೆ ಅಂದರೆ ವ್ಯವಹರಿಸುತ್ತದೆ ಅಂತ ಅರ್ಥ. ಮೊದಲನೆಯದು ಭಾಷೆಯ ರೂಪವನ್ನು ಹೇಳಿದರೆ, ಎರಡನೆಯದು ಅದರ ಕಾರ್ಯವನ್ನು ಸೂಚಿಸುತ್ತದೆ. ಅದರ ಪ್ರಕಾರ ಭಾಷೆ ಎಂಬುದು ಒಂದು ವರ್ಗದ, ಒಂದು ವಲಯದ ಜನರ ಇಚ್ಛೆಗೆ ಅನುಗುಣವಾದ ಶಬ್ದರೂಪಿ ಸಂಕೇತ. ಉದಾಹರಣೆಗೆ, ಕನ್ನಡ ಭಾಷೆಯನ್ನಾಡುವ ಒಂದು ವರ್ಗ ಒಂದು ನಿರ್ದಿಷ್ಟ ವಸ್ತುವನ್ನು ನೀರು ಎಂದಿತು, ಮತ್ತೊಂದು ಅದೇ ವಸ್ತುವನ್ನು ಜಲ ಎಂದಿತು, ಮಗದೊಂದು ವಾಟರ್ ಎಂದಿತು. ನಿಮ್ಗೆ ಗೊತ್ತಾಗಿರ್ಬೋದು ಯಾವ 3 ಭಾಷೆಗಳು ಅಂತ ಹೇಳಿ, ಕನ್ನಡ ಮತ್ತು ಸಂಸ್ಕೃತ ಮತ್ತು ಇಂಗ್ಲೀಷ್ ಹೇಳಿದೆ. ಇವೆಲ್ಲವೂ ಆ ವಸ್ತುವಿಗಿದ್ದ ಶುದ್ಧ ಅಥವಾ ಮೂಲ ನಾಮಗಳಲ್ಲ. ಆ ವಸ್ತುವು ತಾನು ಹುಟ್ಟುವಾಗಲೇ ಆ ಹೆಸರುಗಳ ತಲೆಪಟ್ಟಿ ಕಟ್ಟಿಸಿಕೊಂಡು ಹುಟ್ಟಿಲ್ಲ, ಅದು ಮೊದಲು ಹುಟ್ಟಿತ್ತು, ಆಮೇಲೆ ನಾವು ಬಂದಿದ್ದು. ಅದನ್ನು ಒಂದೊಂದು ವಲಯದ ಜನತೆ ಒಂದೊಂದು ಹೆಸರಿಟ್ಟು ಕರೆಯಿತು. ಅದು ರೂಢಿಗೆ ಬಂದು ಅರ್ಥ ಸಂಯೋಜನೆ ಪಡೆಯಿತು. ಹೀಗೆ ರೂಪುಗೊಂಡ ಶಾಬ್ದಿಕ ಅಭಿವ್ಯಕ್ತಿಯಲ್ಲಿ ಒಂದು ವ್ಯವಸ್ಥೆ ಇದೆ. ಅದು ಅಡ್ಡಾದಿಡ್ಡಿ ರಚನೆ ಆಗುವುದಿಲ್ಲ. ಹಣ್ಣು ಅವನನ್ನು ತಿಂದಳು ಎನ್ನುವುದಿಲ್ಲ, ಅಥವಾ ಅವನು ಹಣ್ಣನ್ನು ತಿಂದಳು ಎಂದೂ ಹೇಳಬರುವುದಿಲ್ಲ. ಅವನು ಹಣ್ಣನ್ನು ತಿಂದನು ಎಂದೇ ಹೇಳುವುದು. ಈ ರೀತಿ ಕರ್ತೃ ಕರ್ಮ ಕ್ರಿಯೆಗಳಲ್ಲಿ ಕ್ರಮಬದ್ಧತೆ, ಪುಲ್ಲಿಂಗ ಸ್ತ್ರೀಲಿಂಗಗಳಲ್ಲಿ ವೈಜ್ಞಾನಿಕ ವಿಶ್ಲೇಷಣೆ, ವಿಭಕ್ತಿ ಪ್ರತ್ಯಯಗಳನ್ನು ಹತ್ತಿಸುವಲ್ಲಿ ವಿಶಿಷ್ಟ ವಿವೇಚನೆ ಇಟ್ಟುಕೊಂಡೇ ಅಭಿವ್ಯಕ್ತವಾಗುತ್ತದೆ. ಅದು ಕೇಶಿರಾಜ ಹೇಳುವಂತೆ ನಾಮರೂಢಿ ಎಳೆಯದ ರೂಪ. ಭಾಷಾ ಮರ್ಯಾದೆಯನ್ನು ಕಾಪಾಡುವ ಕ್ರಮ ಇದೇ ವ್ಯವಸ್ಥೆ. ಎರಡನೆಯದು, ಸಮುದಾಯವೊಂದು ಅದರೊಡನೆ ವ್ಯವಹರಿಸುವುದು. ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೊಂದು ವಿಶಿಷ್ಟ ಸಮಾಜದ ಸದಸ್ಯನಾಗಿರುತ್ತಾನೆ. ಸಮುದಾಯ ಒಪ್ಪಿದ, ರಾಜಕಾರಣ ಅಪ್ಪಿದ, ಧರ್ಮವು ರೂಪಿಸಿಕೊಟ್ಟ ಸಮಾಜ ಸಂಹಿತೆಗಳಿಗೆ ಅವನು ಬದ್ಧನಾಗಿರುತ್ತಾನೆ. ಎಲ್ಲ ಕ್ಷೇತ್ರಗಳಲ್ಲೂ ವಿನಿಮಯಗೊಳ್ಳುವ ಭಾಷೆಯೊಡನೆ ಅವನು ರಾಜಿ ಮಾಡಿಕೊಂಡೇ ಬದುಕಬೇಕು. ಇಲ್ಲವಾದರೆ ಅವನ ಬದುಕಿನ ಬಂಡಿ ಮುಂದುವರಿಯುವುದೇ ಇಲ್ಲ. ಆದ್ದರಿಂದ ಭಾಷೆ ಸಮಾಜವೊಂದರ ಸಮರ್ಥ ಸಂವಹನ ಸಾಧನ, ಕಮ್ಯುನಿಕೇಷನ್ ಮೀಡಿಯಾ. ಅದರೊಡನೆ ಸಮುದಾಯ ಸದಾ ವ್ಯವಹರಿಸುತ್ತಿರುತ್ತದೆ. ಏನಿಲ್ಲವೆಂದರೂ ಭಾಷೆ ಸಾಮಾಜಿಕತನ
ಸಾಮಾಜಿಕನ ಆಗಬೇಕು ಅಂತ ಕಾಣಿಸ್ತದೆ. ಅದು ಪ್ರಾಥಮಿಕ ಅಗತ್ಯಗಳನ್ನು ಪೂರೈಸಲು ನೆರವಾಗುತ್ತದೆ. ಇದಿಷ್ಟನ್ನು ಅದರ ಬಗ್ಗೆ ಹೇಳ್ಬೋದು ಅಂತ. ಇನ್ನು ಕೊನೆಯ ವಿಷಯಕ್ಕೆ ಹೋಗ್ತಾ ಇದ್ದಾರೆ. ಭಾಷೆಗೆ ಸಂಬಂಧಪಟ್ಟಾಗಿ 8ನೇ ಪಾಯಿಂಟು, ಮಾನವ ಮನುಷ್ಯನ ಏನಂತ ಕರಿಬೋದು ಅಂದರೆ ಪತಿತ ದೇವತೆ. ದೇವತೆ ಅಲ್ಲ, ಪತಿತ, ಕೆಳಕ್ಕೆ ಬಿದ್ದ ದೇವತೆ, ಇಲ್ಲವೇ ಉತ್ತಿಷ್ಠಿತ ಪ್ರಾಣಿ ಅಥವಾ ಸ್ವಲ್ಪ ಮೇಲೆತ್ತಲ್ಪಟ್ಟ ಪ್ರಾಣಿಗಿಂತ ಸ್ವಲ್ಪ ಮೇಲೆ, ದೇವತೆಗಳಿಗಿಂತ ಸ್ವಲ್ಪ ಕೆಳಗೆ, ಮಧ್ಯದಲ್ಲಿ ಇದ್ದಾನೆ ಅವನು ಮಾತನ್ನು ಕಂಡುಹಿಡಿದವನು, ಮಾತು ಬಲ್ಲವನು, ಮಾತಿನ ಮಹತ್ವವನ್ನು ಅರಿತವನು. ಬೇರಾವ ಪ್ರಾಣಿಗೂ ಇರದ ತುಂಬ ಹೊಂದಾಣಿಕೆಯ ಧ್ವನ್ಯಂಗಗಳು ಅವನಿಗಿವೆ. ತುಂಬ ಹೊಂದಾಣಿಕೆ, ಅಂದರೆ ನಾಲಿಗೆ ಒಂದು ಇಷ್ಟು ಬೇಗ ಇಷ್ಟೊಂದು ಕೆಲಸವನ್ನು ಮಾಡ್ತದಲ್ಲ, ಅದರ ಸಮಯಕ್ಕೆ ಗಾಳಿ ಬರುತ್ತೆ, ಧ್ವನಿಪೆಟ್ಟಿಗೆ ಕೆಲಸ ಮಾಡುತ್ತೆ. ಅದರಿಂದ ತುಂಬ ಹೊಂದಾಣಿಕೆ ಇದೆ, ಒಂದಕ್ಕೊಂದು ಹೊಂದಾಣಿಕೆ ಇದೆ. ಆ ಧ್ವನ್ಯಂಗಗಳು ಮನುಷ್ಯನಿಗೆ ಮಾತ್ರ ಅಂತ ಇರೋದು, ಪ್ರಾಣಿ ಇನ್ಯಾವುದಿಗೂ ಇಲ್ವಂತೆ. ಅವನಲ್ಲಿ ಅನುಭವಿಸುವ ಚೇತನ ಇದೆ, ಅದನ್ನು ಅರ್ಥ ಮಾಡಿಕೊಂಡು ಅನುಭವಿಸಿದ್ದನ್ನು ಅಭಿವ್ಯಕ್ತಿಸುವ ಸಾಮರ್ಥ್ಯವಿದೆ. ತಕ್ಷಣ ಇವೆಲ್ಲ ಏನು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನಡೆದು ಹೋಗ್ಬಿಡುತ್ತೆ ಎಲ್ಲವೂ ಕೂಡ. ತನ್ನ ಪರಿಸರದೊಡನೆ ಸದಾ ಸ್ಪಂದಿಸುವ, ಪ್ರತಿಕ್ರಿಯಿಸುವ, ತನ್ನನ್ನು ತಾನು ಪ್ರಕಟಿಸಿಕೊಳ್ಳಿಸುವ ವಿಶಿಷ್ಟ ಶಕ್ತಿ ಅವನಿಗಿದೆ. ಅವನು 1 ಅಲ್ಲ 10 ಭಾಷೆಗಳನ್ನು ಕಲಿಯಬಲ್ಲ ಆ ಶಕ್ತಿಯನ್ನು ಅವನು ಸಂಪಾದಿಸಿಕೊಂಡಿದ್ದಾನೆ. ಅಂತಹ ಶಕ್ತಿ ಇರುವುದರಿಂದಲೇ ಅವನು ತನ್ನ ಹೃದಯಸ್ಥವಾದ ಭಾವನೆಗಳನ್ನು ಚಿತ್ರ, ಶಿಲ್ಪ, ನೃತ್ಯ, ಸಂಗೀತ, ಸಾಹಿತ್ಯಾದಿ ಲಲಿತ ಕಲೆಗಳ ಮೂಲಕ ಅಭಿವ್ಯಕ್ತಿಸುತ್ತಾನೆ. ಪ್ರತಿ ಸಂದರ್ಭದಲ್ಲೂ ಅವನು ತನ್ನ ಆಲೋಚನೆಗೂ ಅಭಿವ್ಯಕ್ತಿಗೂ ಸಾವಯವ ಸಂಬಂಧವನ್ನು ಕಲ್ಪಿಸುವುದನ್ನು ಮರೆಯಲಾರ. ಅದರಿಂದಾಗಿ ದಿನನಿತ್ಯದ ಚಟುವಟಿಕೆಗಳಲ್ಲೂ ಆಡುನುಡಿಯನ್ನು ಅರ್ಥವತ್ತಾಗಿ ದುಡಿಸಿಕೊಳ್ಳಬಲ್ಲ. ಆ ರೀತಿ ಮಾನವ ವ್ಯವಹರಣೆಯ ಸೌಲಭ್ಯಕ್ಕಾಗಿ ಅವನಾಡುವ ನುಡಿಯ ಶಬ್ದ ರೂಪವೇ ಭಾಷೆ. ಇಷ್ಟೊತ್ತು ಭಾಷೆ ಎಂದರೇನು ಅಂತ ನಾವು ಮಾಡಿದ್ದು. ಮುಂದಿನ ಭಾಗದಲ್ಲಿ ಭಾಷೆಯ ಸ್ವರೂಪ ಮತ್ತು ಸಾಮರ್ಥ್ಯ ಅಂತ, ಇದು ಬಹಳ ದೀರ್ಘವಾದ ಅಧ್ಯಾಯವಾಗಿದೆ. ಆದ್ದರಿಂದ ಇದನ್ನು ಇಲ್ಲಿ ಸೇರಿಸೋದಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ಇದನ್ನು ನಾವು ಬೇರೆ ಇನ್ನೊಂದು ಮಾಡಿದ್ರೆ, ಆಮೇಲೆ IASಗೆ ಭಾಷಾ ವರ್ಗೀಕರಣ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಇದರಲ್ಲಿ ಬಹುಶಃ ಎಲ್ಲ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಭಾಷೆಗೆ ಸಂಬಂಧಿಸಿದ ಮೂಲಭೂತವಾದಂತಹ ವಿಷಯಗಳನ್ನು ಇದು ಮುಟ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ನಮಸ್ಕಾರ.